News sponsored by Advait Hyundai. Contact Madikeri, Cardamom Society Building, behind BSNL office, Kohinoor Road, Madikeri. ಜಿಎಲ್ ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋರಿಗೊಪ್ಪ. ಟಾಟಾ ವೈರಾನ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಅಂಡ್ ರೆಸಾರ್ಟ್. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಸೆಮಿಫೈನಲ್ಸ್ನಲ್ಲಿ ಪಳಂಗಂಡ ಮತ್ತು ಚೇಂದಂಡ ಭರ್ಜರಿ ಜಯ. ಕುಪ್ಪಂಡ ಕಪ್ ಹಾಕಿ ಫೈನಲ್ಸ್ನಲ್ಲಿ 7 ಬಾರಿಯ ಚಾಂಪಿಯನ್ ಪಳಂಗಂಡವನ್ನ ಎದುರಿಸಲಿದೆ ಚೇಂದಂಡ ಯುವ ಪಡೆ. ಮಹಿಳೆಯರ ವಿರುದ್ಧ ದೌರ್ಜನ್ಯ ಎಸಗುವವರನ್ನ ಓಪನ್ ಆಗಿ ಗಲ್ಲಿಗೇರಿಸುವುದೇ ಬೆಸ್ಟ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಶಕುಂತಲಾ ಶೆಟ್ಟಿ ಪರ್ಸನಲ್ ಒಪಿನಿಯನ್. ಒಂದೆಡೆ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಬಗ್ಗೆ ಗಂಭೀರ ಚರ್ಚೆ, ಮತ್ತೊಂದೆಡೆ ಸಮಿತಿ ಸದಸ್ಯರು ಅಧಿಕಾರಿಗಳಿಂದ ಮೊಬೈಲ್ನಲ್ಲಿ ಆಟವೋ ಆಟ. ಕೊಡಗಿನ ಹೋಂ ಸ್ಟೇಗಳು ಮೋಜು ಮಜ್ಜಿದ ಸ್ಟೇಗಳಾಗುತ್ತಿರುವ ಬಗ್ಗೆ ಎಂಸಿ ನಾಣಯ್ಯ ಆತಂಕ. ಅನಧಿಕೃತ ಹೋಂ ಸ್ಟೇಗಳ ವಿರುದ್ಧ ಕಾರ್ಯಪಡೆ ರಚನೆಗೆ ಒತ್ತಾಯ. ಹೆಸರಿಗೆ ಮಾತ್ರ ಜಿಲ್ಲಾ ಕ್ರೀಡಾಂಗಣ, ಮೂಲಭೂತ ಸೌಕರ್ಯಗಳೇ ಇಲ್ಲದೆ ನಲುಗುತ್ತಿದೆ ತಿಮ್ಮಯ್ಯ ಸ್ಟೇಡಿಯಂ. ಜನರಲ್ ತಿಮ್ಮಯ್ಯ ಹೆಸರಿಗೆ ಈ ಕಳಂಕ ಸರಿಯೇ? ನಮಸ್ಕಾರ, ಟಿವಿ1 ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ಕುಪ್ಪಂಡ ಕಪ್ ಹಾಕಿ ಪಂದ್ಯಾವಳಿಯ ಫೈನಲ್ಸ್ನಲ್ಲಿ ಶನಿವಾರ ಪಳಂಗಂಡ ಮತ್ತು ಚೇಂದಂಡ ತಂಡಗಳು ಮೊದಲ ಬಾರಿಗೆ ಮುಖಾಮುಖಿಯಾಗಲಿದೆ. ಕುಪ್ಪಂಡ ಕಪ್ನ ಸೆಮಿಫೈನಲ್ಸ್ನಲ್ಲಿ ಅಂಜಪರವಂಡ ತಂಡವನ್ನ 5-2 ಗೋಲುಗಳಿಂದ ಸೋಲಿಸಿ ಚೇಂದಂಡ ತಂಡ ಮುನ್ನೂಕಿದ್ರೆ, ಪಳಂಗಂಡ ತಂಡವು ಬೊವೇರಿಯಂಡ ತಂಡದ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿತು. ಇದೀಗ ಕೊಡುವ ಕೌಟುಂಬಿಕ ಹಾಕಿಯ 7 ಬಾರಿಯ ಚಾಂಪಿಯನ್ ಪಳಂಗಂಡ ತಂಡವು ಚೇಂದಂಡ ತಂಡದ ಯುವ ಪಡೆಯನ್ನ ಎದುರಿಸಬೇಕಾಗಿದೆ. ವಿರಾಜಪೇಟೆಯಲ್ಲಿ 24 ದಿನಗಳಿಂದ ನಡೆದ 19ನೇ ವರ್ಷದ ಕುಪ್ಪಂಡ ಕಪ್ ಹಾಕಿ ಪಂದ್ಯಾವಳಿ ಇದೀಗ ಅಂತಿಮ ಘಟ್ಟ ತಲುಪಿದೆ. ಶನಿವಾರ ನಡೆಯುವ ಫೈನಲ್ಸ್ನಲ್ಲಿ 7 ಬಾರಿಯ ಚಾಂಪಿಯನ್ ಪಳಂಗಂಡ ತಂಡವು ಹೊಸ ತಂಡವಾದ ಚೇಂದಂಡ ತಂಡವನ್ನ ಎದುರಿಸಲಿದೆ. ವಿರಾಜಪೇಟೆಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜರುಗಿದ ಸೆಮಿಫೈನಲ್ಸ್ನಲ್ಲಿ ಮಾಜಿ ಚಾಂಪಿಯನ್ ಪಳಂಗಂಡ ತಂಡವು ತನ್ನ ದಂಡಯಾತ್ರೆಯನ್ನ ಮುಂದುವರೆಸಿತು. 15,000ಕ್ಕೂ ಹೆಚ್ಚು ಕ್ರೀಡಾಭಿಮಾನಿಗಳಿಂದ ಕಿಕ್ಕಿರಿದಿದ್ದ ಕ್ರೀಡಾಂಗಣದಲ್ಲಿ ಪಳಂಗಂಡ ತಂಡದ ಆಟಗಾರರು 3-0 ಗೋಲುಗಳ ಅಂತರದಿಂದ ಗೆಲುವು ಗಳಿಸಿದರು. ಇದೇ ಮೊದಲ ಬಾರಿಗೆ ಸೆಮಿಫೈನಲ್ಸ್ ಪ್ರವೇಶಿಸಿದ್ದ ಬೊವೇರಿಯಂಡ ತಂಡದ ಆಟಗಾರರಲ್ಲಿ ನಿರೀಕ್ಷಿತ ಹೋರಾಟ ಕಂಡು ಬಾರದೇ ಇದ್ದದ್ದು ಪ್ರೇಕ್ಷಕರಲ್ಲಿ ನಿರಾಸೆ ಮೂಡಿಸಿತು. ಪಳಂಗಂಡ ತಂಡವು ಪಂದ್ಯದ ಮೊದಲಿನಿಂದಲೂ ಆಕ್ರಮಣಕಾರಿ ಆಟವಾಡಿತು. ಪಂದ್ಯದ 6ನೇ ನಿಮಿಷದಲ್ಲಿ ಪಳಂಗಂಡ ಶ್ಯಾಮ್ ಕಾಳಪ್ಪ ದಾಖಲಿಸಿದ ಗೋಲಿನಿಂದ ಪಳಂಗಂಡ ತಂಡವು 1-0 ಗೋಲುಗಳ ಮುನ್ನಡೆ ಸಾಧಿಸಿತು. ನಂತರ ಪಳಂಗಂಡ ತಂಡದ ಸ್ಟಾರ್ ಆಟಗಾರ ಅಮರ್ ಅಯ್ಯಮ್ಮ 29ನೇ ನಿಮಿಷದಲ್ಲಿ ದಾಖಲಿಸಿದ 2ನೇ ಗೋಲಿನಿಂದ ಪಳಂಗಂಡ ತಂಡವು ಮೊದಲಾರ್ಧ ಸಮಯದಲ್ಲಿ 2-0 ಗೋಲುಗಳ ಮುನ್ನಡೆ ಸಾಧಿಸಿತು. ಬೊವೇರಿಯಂಡ ತಂಡವು ಮಾಜಿ ಚಾಂಪಿಯನ್ ಮೇಲೆ ಒತ್ತಡ ಹೇರಲು ವಿಫಲರಾದರೂ ಶಿಸ್ತುಬದ್ಧ ಆಟಕ್ಕೆ ಆದ್ಯತೆ ನೀಡಿದ್ದು ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿತು. ಕೊನೆಯ ಕ್ಷಣದಲ್ಲಿ ಪಳಂಗಂಡ ತಂಡದ ಪರ ಪ್ರಶೀಲ್ 59ನೇ ನಿಮಿಷದಲ್ಲಿ ಗಳಿಸಿದ ಗೋಲಿನಿಂದಾಗಿ ಕುಪ್ಪಂಡ ಕಪ್ನ ಪ್ರಶಸ್ತಿ ಸುತ್ತು ಪ್ರವೇಶ ಪಳಂಗಂಡಕ್ಕೆ ನಿರಾಯಾಸವಾಯಿತು.
ಮತ್ತೊಂದು ಸೆಮಿಫೈನಲ್ಸ್ ಪಂದ್ಯದಲ್ಲಿ ಕೊಡುವ ಕೌಟುಂಬಿಕ ಹಾಕಿಯ 2006ರ ಚಾಂಪಿಯನ್ ಅಂಜಪರವಂಡ ತಂಡದ ವಿರುದ್ಧ ಯುವ ತಂಡವಾದ ಚೇಂದಂಡ ಕುಟುಂಬವು ಗೆಲುವಿನ ಸವಾರಿ ಮಾಡಿ 5-2 ಗೋಲುಗಳ ಭಾರಿ ಅಂತರದ ಭರ್ಜರಿ ಜಯ ದಾಖಲಿಸಿ ಮೊದಲನೇ ಬಾರಿಗೆ ಅಂತಿಮ ಘಟ್ಟಕ್ಕೆ ದಾಪು ಕಾಲಿಟ್ಟಿತು. ಚೇಂದಂಡ ತಂಡದಲ್ಲಿ 24 ವರ್ಷದೊಳಗಿನ ಯುವಕರೇ ಹೆಚ್ಚಾಗಿ ಆಟವಾಡಿದ್ದು ಗಮನಾರ್ಹವಾಗಿತ್ತು. ಶಿಸ್ತುಬದ್ಧ ಆಟವಾಡಿದ ಚೇಂದಂಡ ತಂಡದ ಆಟ ಕ್ರೀಡಾಭಿಮಾನಿಗಳ ಮೆಚ್ಚುಗೆ ಗಳಿಸಿತು. ಸೆಮಿಫೈನಲ್ಸ್ನ ಪ್ರಾರಂಭದಿಂದಲೇ ರೋಚಕ ಆಟ ಪ್ರದರ್ಶಿಸಿದ ಚೇಂದಂಡ ತಂಡವು ಮೊದಲಾರ್ಧದ 5ನೇ ನಿಮಿಷದಲ್ಲಿಯೇ ಮೋಕ್ಷಿತ್ ಗೋಲಿನ ಖಾತೆ ತೆರೆದರು. ದ್ವಿತೀಯಾರ್ಧದಲ್ಲಿ ಗೋಲುಗಳ ಸುರಿಮಳೆಯೇ ಆಯಿತು. ಚೇಂದಂಡ ತಂಡದ ಪರ ಮೋಕ್ಷಿತ್ 36ನೇ ನಿಮಿಷ, ಪೊನ್ನಣ್ಣ 40ನೇ ನಿಮಿಷ, ಚಿರಾಗ್ 53ನೇ ನಿಮಿಷ, ಸುಬ್ಬಯ್ಯ 57ನೇ ನಿಮಿಷದಲ್ಲಿ ತಲಾ ಒಂದು ಗೋಲು ದಾಖಲಿಸಿದರು. ಅಂಜಪರವಂಡ ತಂಡದ ಪರವಾಗಿ ಸುಬ್ಬಯ್ಯ 42ನೇ ನಿಮಿಷ, ಕುಶಾಲಪ್ಪ 43ನೇ ನಿಮಿಷದಲ್ಲಿ ಗೋಲು ದಾಖಲಿಸಿದರು. ಅಂಜಪರವಂಡ ತಂಡದ ಪರವಾಗಿ 5 ಪೆನಾಲ್ಟಿ ಕಾರ್ನರ್ಗಳು ದೊರೆತರೂ ಇವುಗಳು ಗೋಲಾಗಿ ಪರಿವರ್ತನೆಯಾಗಲಿಲ್ಲ. ಚೇಂದಂಡ ಪರವಾಗಿ 7 ಪೆನಾಲ್ಟಿ ಕಾರ್ನರ್ ಅವಕಾಶದಲ್ಲಿ ಒಂದು ಮಾತ್ರ ಗೋಲಾಗಿ ಪರಿವರ್ತಿತವಾಯಿತು. ಪಳಂಗಂಡ ತಂಡವು 2004ರಲ್ಲಿ ಮಾದಾಪುರದಲ್ಲಿ ನಡೆದ ಮಾಳೆಯಂಡ ಕಪ್ನಲ್ಲಿ ಮೊದಲ ಬಾರಿಗೆ ಕೊಡುವ ಕೌಟುಂಬಿಕ ಹಾಕಿ ಚಾಂಪಿಯನ್ ತಂಡವಾಗಿ ಪ್ರವೇಶ ಪಡೆಯಿತು. ನಂತರ 2008ರ ಅಳಮೇಂಗಡ ಕಪ್, 2009ರ ಮಂಡೇಪಂಡ ಕಪ್, 2010ರ ಮನ್ಯಪಂಡ ಕಪ್, 2011ರ ಮಚ್ಚಮಾಡ ಕಪ್, 2012ರ ಐಚಿಟ್ಟಿರ ಕಪ್, 2013ರ ಮಾದಂಡ ಕಪ್ನಲ್ಲಿಯೂ ಚಾಂಪಿಯನ್ ತಂಡವಾಗಿತ್ತು. ಶನಿವಾರ ಬೆಳಗ್ಗೆ 11:30 ಗಂಟೆಗೆ ನಡೆಯುವ ಕುಪ್ಪಂಡ ಕಪ್ನ ಫೈನಲ್ ಪಂದ್ಯದಲ್ಲಿ 7 ಬಾರಿಯ ಚಾಂಪಿಯನ್ ತಂಡವಾದ ಪಳಂಗಂಡವು ಚೇಂದಂಡ ತಂಡದ ಯುವ ಪಡೆಯನ್ನ ಎದುರಿಸಬೇಕಾಗಿದೆ. ಹಾಕಿ ಕ್ರೀಡೆಯ ಹಳೆ ಹುಲಿ ಮತ್ತು ಹೊಸ ಹುಲಿಗಳ ನಡುವಿನ ಪಂದ್ಯ ಸಾಕಷ್ಟು ರೋಚಕತೆಯಿಂದ ಕೂಡಿರುವ ನಿರೀಕ್ಷೆ ಮೂಡಿಸಿದೆ. ಟಿವಿ1 ನ್ಯೂಸ್ ಯುವರಾಜ್ ಕೃಷ್ಣ, ವಿರಾಜಪೇಟೆ. ಮಹಿಳೆಯರನ್ನ ಅತ್ಯಾಚಾರ ಮಾಡುವಂತ ದೌರ್ಜನ್ಯ ನಡೆಸುವವರನ್ನ ಬಹಿರಂಗವಾಗಿ ಗಲ್ಲಿಗೇರಿಸಬೇಕು. ಇದನ್ನ ಓಪನ್ ಆಗಿ ಹೇಳಲು ಅಸಾಧ್ಯ. ಆದ್ರೆ ಹೀಗೆ ಮಾಡಿದ್ರೆ ಮಾತ್ರ ದೌರ್ಜನ್ಯ ಹತೋಟಿಗೆ ಬರುತ್ತೆ. ಇದು ಕರ್ನಾಟಕ ವಿಧಾನಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ, ಪುತ್ತೂರಿನ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಅಭಿಪ್ರಾಯ. ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಮಹಿಳಾ ದೌರ್ಜನ್ಯದ ಬಗ್ಗೆ ಸಾಕಷ್ಟು ಮಹತ್ವದ ಅಂಶಗಳು ಚರ್ಚಿತವಾದವು. Wonderla Amusement Park and Resort. ಹೋಟೆಲ್ ಅಮೆಜಾನ್ ಇಲವಾಲ್ ಮಲ್ಟಿ-ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. Bangalore food and all types of seafood only at Amazon. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲವಾಲ್, ಮೈಸೂರು. 0821240453 72047693030. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 0821424736. ಮಹಿಳೆಯರಿಗೊಂದು ಸಂತಸದ ಸುದ್ದಿ ಶುಭಾರಂಭಗೊಂಡಿದೆ. ಪ್ರೆಟಿ ವ್ಯೂ ಬ್ಯೂಟಿ ಪಾರ್ಲರ್, ಖಾನ್ ಕಾಂಪ್ಲೆಕ್ಸ್ ಆಪೋಸಿಟ್ ಮಹೇಶ್ ಎಂಟರ್ಪ್ರೈಸಸ್, ಮಹದೇವಪೇಟ್, ಮಡಿಕೇರಿ. ನಮ್ಮಲ್ಲಿ ನುರಿತ ತಜ್ಞರಿಂದ ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್, ಪ್ರೊಫೆಷನಲ್ ಮೇಕಪ್, ಹೇರ್ ಕಟಿಂಗ್, ಕಲರಿಂಗ್,
ಬ್ರೈಡಲ್ ಮೆಹಂದಿ, ವ್ಯಾಕ್ಸಿಂಗ್, ಪರ್ಮನೆಂಟ್ ಹೇರ್ ಸ್ಟ್ರೈಟನಿಂಗ್, ನೇಲ್ ಆರ್ಟ್ ಎಕ್ಸೆಟ್ರಾ. ಹಿಂದೆ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ವೃದ್ಧಿಸಿಕೊಳ್ಳಿ. ಪ್ರೆಟಿ ಎವ್ಯೂ ಬ್ಯೂಟಿ ಪಾರ್ಲರ್, ಖಾನ್ ಕಾಂಪ್ಲೆಕ್ಸ್, ಆಪೋಸಿಟ್ ಮಹೇಶ್ ಎಂಟರ್ಪ್ರೈಸಸ್, ಮಹದೇವಪೇಟ್, ಮಡಿಕೇರಿ. 7899324211. ಶುಭಾಶಯ ಕೋರುವವರು ಪವಿತ್ರ ಹರ್ಬಲ್ ಬ್ಯೂಟಿ ಪಾರ್ಲರ್, ಓಂಕಾರ್ ಕಾಂಪ್ಲೆಕ್ಸ್, ಓಂಕಾರೇಶ್ವರ ಟೆಂಪಲ್ ರೋಡ್, ಮಡಿಕೇರಿ. ಹೋಂಡಾದ ಅಧಿಕೃತ ಮಾರಾಟಗಾರರು ಡಿವೈನ್ ಹೋಂಡಾ ಇದೀಗ ನಿಮ್ಮೂರಿನ ವಿರಾಜಪೇಟೆಯಲ್ಲಿ. ಡಿಯೋ ಲೈಫ್ ಫ್ರೀ, ಆಲ್ ನ್ಯೂ ಆಕ್ಟಿವಾ 125 ಏವಿಯೇಟರ್, ಲೈವ್ ಯೋರ್ ಸ್ಟೈಲ್. ಡ್ರೀಮ್ ಯುಗ, ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ನಿಯೋ, ಶೈನ್, ಸಿಡಿ 110 ಡ್ರೀಮ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್, ಸಿಬಿ ಯೂನಿಕಾರ್ನ್ 160. ಲುಕ್ಸ್ ಗುಡ್ ಈಸ್ ಗುಡ್. ಹೋಂಡಾದ ಎಲ್ಲಾ ವಾಹನಗಳು ನಮ್ಮಲ್ಲಿ ಲಭ್ಯ. ನಿಮ್ಮ ಹಳೆ ವಾಹನಗಳಿಗೆ ಎಕ್ಸ್ಚೇಂಜ್ ಆಫರ್ನೊಂದಿಗೆ ತಕ್ಷಣ ಡೆಲಿವರಿ, ಸ್ಥಳದಲ್ಲಿ ಸಾಲ ಸೌಲಭ್ಯ, ಅತಿ ಕಡಿಮೆ ದಾಖಲಾತಿ. ಹಿಂದೆ ಭೇಟಿ ನೀಡಿ. ಎಂಕೆ ಅಹಮದ್ ಕಬೀರ್, ಡಿವೈನ್ ಹೋಂಡಾ, ಗೋಣಿಕೊಪ್ಪ ರೋಡ್, ಪಂಜರ್ಪೇಟ್, ವಿರಾಜಪೇಟ್. 08274256939, 9448452649, 9986917692. ಡಿವೈನ್ ಹೋಂಡಾ, ವಿರಾಜಪೇಟ್. ನೂತನ ಡಿಸೈನ್ಸ್, ಕಲ್ಪನೆಗೂ ಮಿಗಿಲಾದ ಸೆಲೆಕ್ಷನ್ಸ್. ಕೊಡಗು ಕೇರಳ ಟ್ರೆಡಿಷನಲ್ ಕಲೆಕ್ಷನ್ಸ್. ನ್ಯೂ ವೆರೈಟೀಸ್ ಆಫ್ ಸಿಲ್ವರ್ ಜ್ಯುವೆಲ್ ಕಲೆಕ್ಷನ್ಸ್. ಓನ್ಲಿ BIS 916 ಹಾಲ್ಮಾರ್ಕ್ ಗೋಲ್ಡ್. ಫ್ಯಾಷನ್ ಜ್ಯುವೆಲರಿ, ಮೈನ್ ರೋಡ್, ಸೀತಾಪುರ್. ಶಾಪಿಂಗ್ ಫೆಸ್ಟಿವಲ್ 2015 ನಿಮ್ಮ ನಗರದಲ್ಲಿ ನಿಮಗಾಗಿ ಮನಮೋಹಕ, ಅತ್ಯಾಕರ್ಷಣೀಯ ಕರಕುಶಲ, ಕೈಮಗ್ಗದ ಹಾಗೂ ಗೃಹೋಪಯೋಗಿ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಭಾರತೀಯ ಕ್ರಾಫ್ಟ್ಸ್ ಮೇಳದಲ್ಲಿ. ನಿಮಗಾಗಿ ಜೈಪುರದ ಬೆಡ್ಶೀಟ್, ಮೀರತ್ನ ಶರ್ಟ್, ಪರಿಸರ ಪ್ರೇಮಿ ಮಕ್ಕಳ ಉಡುಪು, ಲಕ್ನೋ ಚಿಕನ್ ಸ್ಯಾರಿ ಮತ್ತು ಡ್ರೆಸ್ ಮೆಟೀರಿಯಲ್ಸ್. ಹೆಣ್ಣು ಮಕ್ಕಳಿಗಾಗಿ ದೆಹಲಿಯ ಮನಸೂರೆಗೊಳಿಸುವ ಉಡುಪು, ಹೈದರಾಬಾದ್ ಮುತ್ತು, ಹುಬ್ಬಳ್ಳಿಯ ಕಲಾತ್ಮಕ ಸೀರೆ, ಜೈಪುರದ ಬಳೆ, ವಾರಣಾಸಿಯ ಕಾರ್ಪೆಟ್, ಮೈಸೂರಿನ ಇನ್ಲೆಟ್ ಫ್ರೇಮ್, ಬಂಗಾಳದ ಕಾಟನ್ ಸ್ಯಾರಿ, ಪಂಜಾಬ್ನ ಸೋಫಾ ಹೊದಿಕೆ, ನಾಗಪುರದ ಮಣಿಯಲ್ಲಿ ತಯಾರಿಸಿದ ಕಲಾತ್ಮಕ ಗೃಹೋಪಯೋಗಿ ವಸ್ತುಗಳು, ಹೈದರಾಬಾದ್ ಸೀರೆ, ವರ್ಣರಂಜಿತ ತೈಲವರ್ಣ ಚಿತ್ರಗಳು, ಆಕರ್ಷಣೀಯ ಪೇಂಟಿಂಗ್, 1 ಗ್ರಾಂ ಗೋಲ್ಡ್ ಜ್ಯುವೆಲರಿ, ಫ್ಯಾನ್ಸಿ ಜ್ಯುವೆಲರಿ, ಬಂಗಾಳ ಒಣಹೂಗಳು, ಚನ್ನಪಟ್ಟಣದ ಆಟಿಕೆ, ರಾಜಸ್ಥಾನದ ಪ್ರಸಿದ್ಧವಾದ ಮಣ್ಣಿನ ಪ್ರತಿಮೆ, ಕಂಚಿನ ಪ್ರತಿಮೆ, ಹೂಕುಂಡ, ಶಾಂತಿನಿಕೇತನದ ಬ್ಯಾಗ್, ಮರದ ಹಾಗೂ ಕಬ್ಬಿಣದ ಪೀಠೋಪಕರಣಗಳು, ನಾನಾ ರಾಜ್ಯದ ವಿವಿಧ ಮಾದರಿಯ ಕರಕುಶಲ ವಸ್ತುಗಳು, ಮಾರುಕಟ್ಟೆಯಲ್ಲಿ ದೊರೆಯದ ವಸ್ತುಗಳು ನೇರವಾಗಿ ಗ್ರಾಹಕರಿಗೆ ತಲುಪಿಸಲು ಒಂದೇ ಸೂರ್ಯನಡಿಯಲ್ಲಿ. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ಭಾರತೀಯ ಕ್ರಾಫ್ಟ್ಸ್ ಮೇಳ ಪ್ರದರ್ಶನ ಮತ್ತು ಮಾರಾಟ 22/4/2015 10/5/2015 ತಪ್ಪದೆ ಭೇಟಿ ಕೊಡಿ. ವಾಹನ ನಿಲುಗಡೆ ಉಚಿತ. Oxford Educational Services and Oxford Spoken English Center is your one-stop shop to a great career. Study abroad, UK, USA, Australia, New Zealand, Ireland, Canada. Visit us for free educational counseling, career counseling, admission process, visa documentation. We are offering an exclusive coaching for spoken English, IELTS, GRE, GMAT, PTE, etc. Professional training includes MNC and call center training, presentation skills, fluency building, communication skills, personality development, interview skills, email etiquette, MS Office. Contact us, Oxford Educational Services, Nisargadama Tourist Center, BM Road, Kushalnagar. 7022616262, 7022616263. Is your one-stop shop to a great career. ಕೊಡಗಿನ ಅತಿ ದೊಡ್ಡ ಗೃಹೋಪಯೋಗಿ ಮಳಿಗೆ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ನಲ್ಲಿ ಹಬ್ಬಗಳ ಪ್ರಯುಕ್ತ ವಿಶೇಷ ಕೊಡುಗೆಗಳು. ₹5,000 ಮೇಲ್ಪಟ್ಟು ಖರೀದಿಗೆ 2 ಕೂಪನ್ ಉಚಿತ. ₹10,000 ಮೇಲ್ಪಟ್ಟು ಖರೀದಿಗೆ 5 ಕೂಪನ್ ಉಚಿತ. ₹25,000 ಮೇಲ್ಪಟ್ಟು ಖರೀದಿಗೆ 10 ಕೂಪನ್ ಉಚಿತ. ಫಸ್ಟ್ ಪ್ರೈಸ್ ನ್ಯಾನೋ ಕಾರ್, ಸೆಕೆಂಡ್ ಪ್ರೈಸ್ ಹೀರೋ ಸ್ಪ್ಲೆಂಡರ್, ಥರ್ಡ್ ಪ್ರೈಸ್ ಡಬಲ್ ಡೋರ್ ಫ್ರಿಡ್ಜ್, ಇದಲ್ಲದೆ 50 ಸಮಾಧಾನಕರ ಬಹುಮಾನ. ಮೂಕಾಂಬಿಕಾ ಮೆಗಾ ಸೇವಿಂಗ್ ಆಫರ್. ನಮ್ಮಲ್ಲಿ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನ ಬದಲಾಯಿಸಿಕೊಳ್ಳಿ.
ರೂಪಾಯಿ 1,000ರಿಂದ ರೂಪಾಯಿ 10,000ವರೆಗೆ ಎಕ್ಸ್ಚೇಂಜ್ ಆಫರ್. ಈ ಕೊಡುಗೆ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ನಲ್ಲಿ ಮಾತ್ರ. ಮೂಕಾಂಬಿಕಕ್ಕೆ ಬನ್ನಿ, ನಿಮ್ಮ ಮನೆಯ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟೆ, ಮಾರ್ಕೆಟ್ ಬಳಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272220395, 9902788292, 9008354055. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಕರ್ನಾಟಕ ವಿಧಾನ ಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಪುತ್ತೂರಿನ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು. ಮಹಿಳಾ ಮತ್ತು ಮಕ್ಕಳ ಹಿತರಕ್ಷಣೆ ಸಂಬಂಧಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರುಗಳು ಭಾಗವಹಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಶಕುಂತಲಾ ಟಿ ಶೆಟ್ಟಿ ಮಾತನಾಡಿ, ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ ಪ್ರಕರಣಗಳು ಅಧಿಕವಾಗುತ್ತಿದೆ. ಮೊಬೈಲ್ ಬಳಕೆಯಿಂದ ಅಡ್ಡದಾರಿ ಹಿಡಿಯುವ ಪ್ರಕರಣಗಳು ವರದಿಯಾಗುತ್ತಿವೆ. ಇವುಗಳನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಡಳಿತ ವಿವಿಧ ಇಲಾಖೆಗಳು ಸಮನ್ವಯತೆಯಿಂದ ಜನಜಾಗೃತಿ ಮೂಡಿಸಬೇಕಿದೆ ಎಂದರು. ಪಟ್ಟಣ, ನಗರ ಮತ್ತು ಮಹಾನಗರ ಪ್ರದೇಶ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಅಶ್ಲೀಲ ಭಿತ್ತಿಪತ್ರ ಅಂಟಿಸುವುದನ್ನು ತಡೆಯುವಂತಾಗಲು ಸರ್ಕಾರಕ್ಕೆ ಸಮಿತಿ ಶಿಫಾರಸು ಮಾಡಲಿದೆ ಎಂದು ಸಮಿತಿಯ ಅಧ್ಯಕ್ಷೆ ಶಕುಂತಲಾ ಶೆಟ್ಟಿ ತಿಳಿಸಿದರು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು 2-3 ಕೇಸುಗಳು ಟೈಟ್ ಆಗಿ ಅವನಿಗೆ ಶಿಕ್ಷೆ ಆದ್ರೆ ಮತ್ತೆ ಭಯ ಪಟ್ಕೊಳ್ತಾರೆ. ಈಗ ನಿಮಗೆ ಹೊಡಿಬಾರ್ದು ಅಂತ ಹೊಡೀರಿ ಅಂತ ನಾವು ಹೇಳಿ ಹೊಡೆದು ಹೆಚ್ಚು ಕಡಿಮೆ ಅಂತ ನಾವೇ ನಿಮ್ಮ ವಿರುದ್ಧ ಬರ್ತೇವೆ. ಇದು ಸಮಾಜ. ಆದ ಕಾರಣ ಜನರಿಗೆ ಭಯ ಮುಟ್ಟುವಂತಹ ಸ್ಥಿತಿಗೆ ಬರಬೇಕಿದ್ರೆ ನಿಮ್ಮ ಯಾವುದು ಇರ್ಬೋದು, ಯಾವುದು ಏನೇನಿದೆಯಾ ಯಾವುದನ್ನು ಶಿಕ್ಷೆ ಸ್ವಲ್ಪ ಟೈಟ್ ಮಾಡಿ. ಮೊಬೈಲ್ ಬಳಕೆಯಿಂದ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಪ್ರಚೋದನೆಗೀಡಾಗಿ ಹಾದಿ ತಪ್ಪುವ ಪ್ರಕರಣಗಳು ಹೆಚ್ಚಾಗಿವೆ. ಕಾಲೇಜು ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬಳಕೆ ನಿಷೇಧ ಮಾಡಬೇಕೆಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿತ್ತು. ಇದರಿಂದ ಅಪಸ್ವರಗಳು ಕೇಳಿಬಂದವು ಎಂದು ಶಕುಂತಲಾ ಶೆಟ್ಟಿ ವಿಷಾದಿಸಿದರು. ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯೆ ಮತ್ತು ಹಿರಿಯ ಕಲಾವಿದೆ ಜಯಮಾಲಾ, ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಶಿಕ್ಷೆಯಾದ ಪ್ರಕರಣ ಸಂಬಂಧ ಸಾರ್ವಜನಿಕವಾಗಿ ಮಾಹಿತಿ ದೊರೆಯಬೇಕು. ಸೈಬರ್ ಕ್ರೈಂ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಸೈಬರ್ ಕೇಂದ್ರಗಳಲ್ಲಿ ಅಶ್ಲೀಲ ಚಿತ್ರಗಳನ್ನು ಡೌನ್ ಮಾಡುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ವಿದ್ಯಾರ್ಥಿಗಳು ಅಶ್ಲೀಲ ಚಿತ್ರವನ್ನ ನೋಡಿ ಓದಿನ ಕಡೆ, ಬದುಕಿನ ಕಡೆ ಗಮನ ಹರಿಸುವುದಿಲ್ಲ. ಇದರಿಂದ ಇಡೀ ಜೀವನ ಅರ್ಧ ಪತನಕ್ಕೆ ಹೋಗುತ್ತದೆ ಎಂದು ಜಯಮಾಲಾ ಆತಂಕ ವ್ಯಕ್ತಪಡಿಸಿದರು. ವರದಕ್ಷಿಣೆ ಕಿರುಕುಳ ಸಂಬಂಧಿಸಿದಂತೆ ಗಂಡನ ಮತ್ತು ಆತನ ಕುಟುಂಬದ ವಿರುದ್ಧ ದ್ವೇಷದ ದೂರುಗಳ ಸಲ್ಲಿಕೆಯೂ ಹೆಚ್ಚುತ್ತಿದೆ. ಈ ಕುರಿತಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಗಮನ ಹರಿಸುವಂತೆ ಶಕುಂತಲಾ ಶೆಟ್ಟಿ ಸಲಹೆ ಮಾಡಿದರು. ಕೊಡಗು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಮಾಹಿತಿ ನೀಡಿ, ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ಕನಿಷ್ಠ ಮೂಲ ಸೌಲಭ್ಯ ಕಲ್ಪಿಸಲು ಪ್ರಯತ್ನಿಸಲಾಗಿದೆ. ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಒದಗಿಸಲು ಪ್ರಥಮಾದ್ಯತೆ ನೀಡಲಾಗಿದೆ. ಜಿಲ್ಲೆಯಲ್ಲಿನ ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು. ಫಸ್ಟ್ ಸ್ಟೆಪ್ ನಲ್ಲಿ ನಾವು ಯೋಚಿಸ್ತಾ ಇದ್ದೀವಿ ಅಟ್ಲೀಸ್ಟ್ ಎಲ್ಲ ಅಂಗನವಾಡಿಗೆ ಫಸ್ಟ್ ಟಾಯ್ಲೆಟ್ ಕೊಡಬೇಕು. ಅದನ್ನೇ ಇಲ್ಲ ನಮ್ಮ ಹತ್ರ. ಯಾಕಂದ್ರೆ ದಿಸ್ ಮ್ಯಾಟರ್ ಇಸ್ ಬಿಂಗ್ ಆಲ್ಸೋ ಸೀನ್ ಬೈ ದ ಎಂಪವರ್ಡ್ ಕಮಿಟಿ ಆಫ್ ಹೈಕೋರ್ಟ್, ಜಸ್ಟಿಸ್ ಕುಮಾರ್ ಅವರದ್ದು ಡೈರೆಕ್ಷನ್ ಇತ್ತಲ್ಲ. ಸೊ ಅದೇ ಡೈರೆಕ್ಷನ್ ಪ್ರಕಾರ ವಿ ಆರ್ ಗೋಯಿಂಗ್ ಅಟ್ ವಿ ಹ್ಯಾವ್ ಸಬ್ಮಿಟೆಡ್ ದ ಪ್ರಪೋಸಲ್ಸ್ ಆಲ್ಸೋ ಟು ದ ಸ್ಟೇಟ್ ಗವರ್ಮೆಂಟ್ ಅಂಡ್ ದೇ ಆರ್ ವರ್ಕಿಂಗ್ ಆನ್ ಇಟ್. ವಿ ವಿಲ್ ಡೆಫಿನೆಟ್ಲಿ ಅಚೀವ್ ದಟ್. ಮಹಿಳೆಯರು ಪೊಲೀಸ್ ಠಾಣೆಗೆ ಬಂದಾಗ ಗೌರವಯುತವಾಗಿ ಕಾಣಬೇಕು. ಪೊಲೀಸ್ ಠಾಣೆಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಸಬೇಕು. ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಭಾಷೆ ಬಳಸಬೇಡಿ ಎಂದು ಶಕುಂತಲಾ ಶೆಟ್ಟಿ ಪೊಲೀಸ್ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟಿಯಾರ್ ಮಾಹಿತಿ ನೀಡಿ, ಕೊಡಗಿನಲ್ಲಿ ಹಲವು ನಾಪತ್ತೆ ಪ್ರಕರಣಗಳು ದಾಖಲಾಗಿದ್ದು, ಇದರಲ್ಲಿ ಕೆಲವು ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಜಿಲ್ಲೆಯಲ್ಲಿ ಅನಧಿಕೃತ ಹೋಂಸ್ಟೇಗಳ ಸಂಖ್ಯೆ ಹೆಚ್ಚಾಗಿದ್ದು, ಇಂತಹ ಅನಧಿಕೃತ ಹೋಂಸ್ಟೇಗಳಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ. ಆದರೆ ಕೆಲವೊಂದು ಬಯಲಿಗೆ ಬರುತ್ತವೆ. ಹಲವರು ದೂರು ನೀಡಲು ಮುಂದೆ ಬರುವುದಿಲ್ಲ ಎಂದು ತಿಳಿಸಿದರು. ಈ ಕುರಿತು ಮಾತನಾಡಿದ ಜಯಮಾಲಾ, ಕೊಡಗಿನ ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳು ಉಸಿರು ಕಟ್ಟುವ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ. ಈ ಬಗ್ಗೆ ಗಮನ ಹರಿಸಬೇಕಿದೆ. ಮಹಿಳೆಯರಿಗೆ ಇರುವ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮಹಿಳೆಯರು ಘನತೆಯಿಂದ ಬದುಕುವಂತಾಗಲು ಅವಕಾಶ ಮಾಡಬೇಕೆಂದು ಸಲಹೆ ಮಾಡಿದರು. ಸುರಕ್ಷತೆ ಮತ್ತು ಮಹಿಳೆಯರಿಗೆ ಈ ಸವಲತ್ತುಗಳು ಕೂಡ ಸರ್ಕಾರದ ಸವಲತ್ತುಗಳು ದಕ್ಕಿದೆ ಅನ್ನೋದು ಕೂಡ ಅವರಿಗೆ ಹಾಗಂತ ಒಂದು ಇದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ.
ಅದರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಮತ್ತು ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಲ್ಲಿ ಮತ್ತು ಆ ಹೆಣ್ಣು ಮಕ್ಕಳು ಕೇವಲ ಒಂದ್ ಕಡೆ ಇದ್ದೀವಿ, ನಮ್ಗೊಂದು ಊಟ ಸಿಕ್ಕುತ್ತೆ, ಕೆಲಸ ಮಾಡ್ತೀವಿ ಅನ್ನೋದಲ್ಲ, ಅವ್ರಿಗೂ ಗಂಟೆಯಿಂದ ಬಾಲಿಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡುವಂತದ್ದು. ಜಿಲ್ಲೆಯ ಹೋಂಸ್ಟೇಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಸುತ್ತಿವೆ ಎಂಬ ಮಾಹಿತಿ ಇದೆ. ಈ ಸಂಬಂಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಯಮಾಲಾ ಮನವಿ ಮಾಡಿದರು. ಸ್ಟೇಯಲ್ಲಿ ತುಂಬಾ ಅನ್ಯಾಯ ಆಗ್ತಿದೆ ಅನ್ನುವಂಥ ಮಾತುಗಳನ್ನ ನಾವು ಕೇಳ್ತಿದೀವಿ. ಆಮೇಲೆ ಆ ಹೆಣ್ಮಕ್ಳು ಕೂಡ ಕುಟುಂಬದಿಂದ ಬಹಳ ನೊಂದಿದ್ದಾರೆ. ಈ ಭಾಗಕ್ಕೆ ಕಳಂಕ ಆಗ್ತಿದೆ ಅಂತ ನೋಡಿ. ಕೊಡಗಿಗೆ ಒಂದು ಇತಿಹಾಸ ಇದೆ. ಕೊಡಗು ಅನ್ನುವಂಥದ್ದು ಇವತ್ತು ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಅದಕ್ಕೆ ಒಂದು ಇತಿಹಾಸ ಮತ್ತು ಮಹತ್ವ ಎರಡೂ ಇದೆ. ಅದಕ್ಕೆ ಕಳಂಕ ತರುವಂತದ್ದು ಆಗಬಾರ್ದಲ್ಲ. ಚಾಮರಾಜನಗರ ಜಿಲ್ಲಾಧಿಕಾರಿ ಕುಂಜಪ್ಪ, ಮೈಸೂರು ಜಿಲ್ಲಾಧಿಕಾರಿ ಸಿಕಾ, ಮಂಡ್ಯ ಜಿಲ್ಲಾಧಿಕಾರಿ ಅಜಯ್ ನಾಗಭೂಷಣ್, ಕೊಡಗು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ, ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೋಹಿಣಿ ಸಿಂಧೂರಿ, ಕೊಡಗು ಸಿಇಒ ಎಂ ಕೂರ್ಮಾರಾವ್ ಪಾಲ್ಗೊಂಡಿದ್ರು. ಸಭೆಯ ಒಂದು ಹಂತದಲ್ಲಿ ಅಧ್ಯಕ್ಷೆ ಶಕುಂತಲಾ ಶೆಟ್ಟಿ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗುವವರನ್ನ ಬಹಿರಂಗವಾಗಿ ಗಲ್ಲಿಗೇರಿಸಬೇಕು. ಇದನ್ನ ಓಪನ್ ಆಗಿ ಹೇಳಲು ಅಸಾಧ್ಯ. ಆದರೂ ಇದು ನನ್ನ ಅಭಿಪ್ರಾಯ. ಹೀಗೆ ಮಾಡಿದರೆ ಮಾತ್ರ ಮಹಿಳಾ ದೌರ್ಜನ್ಯ ಕಮ್ಮಿಯಾಗುತ್ತೆ ಎಂದು ಗಮನ ಸೆಳೆದರು. ಟಿವಿ1 ನ್ಯೂಸ್ ಮಡಿಕೇರಿ. ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಮಹಿಳಾ ದೌರ್ಜನ್ಯದ ಬಗ್ಗೆ ಸಾಕಷ್ಟು ಮಹತ್ವದ ಅಂಶಗಳು ಚರ್ಚೆಯಾಗುತ್ತಿದ್ರೆ, ಸಮಿತಿಯ ಕೆಲ ಮಹಿಳಾ ಸದಸ್ಯರು ಮತ್ತು ಅಧಿಕಾರಿಗಳು ಮಾತ್ರ ಸಭೆಯಲ್ಲಿ ಏನ್ ಮಾಡ್ತಿದ್ರು ಅನ್ನೋದನ್ನ ನೀವೇ ನೋಡಿ. ಕರ್ನಾಟಕ ವಿಧಾನ ಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಪುತ್ತೂರಿನ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು. ಮೊಬೈಲ್ ಬಳಕೆಯಿಂದ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಪ್ರಚೋದನೆಗೀಡಾಗಿ ಹಾದಿ ತಪ್ಪುವ ಪ್ರಕರಣಗಳು ಹೆಚ್ಚಾಗಿವೆ ಎಂಬ ಆತಂಕದೊಂದಿಗೆ ಸಭೆಯಲ್ಲಿ ಮಹಿಳೆ ಮತ್ತು ಮಕ್ಕಳ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯುತ್ತಿದ್ದರೂ ಸಮಿತಿಯ ಕೆಲ ಮಹಿಳಾ ಸದಸ್ಯರು ಮತ್ತು ಅಧಿಕಾರಿಗಳು ಈ ವಿಚಾರದ ಬಗ್ಗೆ ಗಮನ ನೀಡದೆ ಮೊಬೈಲ್ನಲ್ಲಿ ಆಟವಾಡ್ತಾ ಇಂಟರ್ನೆಟ್ ಜಾಲಾಡುತ್ತಾ ಹಾಯಾಗಿ ಕುಳಿತಿದ್ದದ್ದು ಮಾತ್ರ ವಿಪರ್ಯಾಸ. ಟಿವಿ1 ನ್ಯೂಸ್ ಮಡಿಕೇರಿ. ಜಿಲ್ಲೆಗೆ ಬರ್ತಿರೋ ಪ್ರವಾಸಿಗರ ದಂಡಿನಿಂದ ಅನಧಿಕೃತ ಹೋಂಸ್ಟೇಗಳು ಜೂಜು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿ ಕುಡಿತ ಮತ್ತು ಮೋಜಿನ ತಾಣವಾಗಿ ರೂಪುಗೊಳ್ಳುತ್ತಿರುವ ಬಗ್ಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಸಿ ನಾಣಯ್ಯ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊಡಗಿನ ಜನತೆಯ ಬದುಕನ್ನ ಅಸಹನೀಯಗೊಳಿಸುತ್ತಿರುವ ಅನಧಿಕೃತ ಹೋಂಸ್ಟೇಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಮುಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಬೇಕು ಮತ್ತು ಇದಕ್ಕಾಗಿ ವಿಶೇಷ ಟಾಸ್ಕ್ ಫೋರ್ಸ್ ರಚಿಸಬೇಕೆಂದು ಎಂಸಿ ನಾಣಯ್ಯ ಆಗ್ರಹಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಸಿ ನಾಣಯ್ಯ ಮಾತನಾಡಿ, ಕಳೆದ 3 ವರ್ಷಗಳಿಂದೀಚೆಗೆ ಪ್ರವಾಸೋದ್ಯಮದ ಹೆಸರಿನಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ 3,000ಕ್ಕೂ ಹೆಚ್ಚಿನ ಹೋಂಸ್ಟೇಗಳು ತಲೆ ಎತ್ತಿದ್ದು, ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ 1,000ಕ್ಕೂ ಹೆಚ್ಚಿನ ಹೋಂಸ್ಟೇಗಳಿವೆ. ಆದರೆ ಇವುಗಳಲ್ಲಿ ಕೇವಲ 249 ಹೋಂಸ್ಟೇಗಳು ಮಾತ್ರ ಅಧಿಕೃತವೆಂದು ತಿಳಿಸಿದರು. ನಮ್ಮ ಪರಿಸರ ಸಂಸ್ಕೃತಿಯನ್ನ ಉಳಿಸಿಕೊಂಡು ಹೊರಭಾಗದ ಸಂಸ್ಕೃತಿಯೊಂದಿಗೆ ಇಲ್ಲಿನ ಸಂಸ್ಕೃತಿಯ ಸಮ್ಮಿಲನದ ಪ್ರವಾಸೋದ್ಯಮ ನಡೆಯಬೇಕೆನ್ನುವುದು ನಮ್ಮೆಲ್ಲರ ಆಶಯವಾಗಿದ್ರೂ ಪ್ರಸ್ತುತ ಅದಕ್ಕೆ ಬದಲಾಗಿ ಜಿಲ್ಲೆಗೆ ಬರುತ್ತಿರುವ ಪ್ರವಾಸಿಗರ ದಂಡಿನಿಂದ ಅನಧಿಕೃತ ಹೋಂಸ್ಟೇಗಳು ಜೂಜು ಕೇಂದ್ರಗಳಾಗಿ, ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿ, ಕುಡಿತ ಮತ್ತು ಮೋಜಿನ ತಾಣಗಳಾಗಿ ರೂಪುಗೊಳ್ಳುತ್ತಿರುವ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದರು. ನಮ್ಮ ಈ ಸಾಮಾಜಿಕವಾಗಿರ್ತಕ್ಕಂಥ ಅಸ್ಥಿರತೆಯೂ ಕೂಡ ಈ ಒಂದು ಹೋಂಸ್ಟೇ ಬದಲಾಯಿಸಿ ವಲಸಿಗರಿದ್ದಾರೆ, ಹೊರಗಡೆ ಬದಲಾಗ್ತಾ ಇರ್ತಿದ್ರು. ಮತ್ತು ಈ ಹೋಂಸ್ಟೇಗಳು ಮತ್ತು ನಮಗೆ ಪ್ರವಾಸ ತಾಣದಿಂದ ಜಿಲ್ಲೆಗೆ ತಲುಪಿದೆ ಕಂಡಿದ್ದೇನೆ. ಬಹು ದೊಡ್ಡ ಭಾಗವಾಗಿರತಕ್ಕಂಥ ಪ್ರವಾಸಿಗರು ಬರ್ತಾ ಇರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಇದನ್ನು ಅಸತ್ಯ ಅಂತ ನೀವು ಭಾವಿಸಬೇಕು ಅಥವಾ ಇದನ್ನು ಅತಿಶಯವಾಗಿ ನೀವು ಮಾಡಬೇಕು. ಬರ್ತಾ ಇರ್ತಕ್ಕಂಥಲ್ಲಿ ಬಹಳ ದೊಡ್ಡ ಪ್ರಮಾಣದ ಜೂಜು ಕೇಂದ್ರಗಳು, ಈ ಹೋಂಸ್ಟೇಗಳಲ್ಲಿ ಬಹಳಷ್ಟು ಹೋಂಸ್ಟೇಗಳು ನಮಗೆ ಯಾವ್ಯಾವ ಹೋಂಸ್ಟೇಗಳು ರಿಜಿಸ್ಟರ್ ಮಾಡದೆ ನಿಯಮಗಳಿಗೆ ಅನುಗುಣವಾಗಿ ನಡೀತಾ ಇರ್ತಕ್ಕಂಥ ಹೋಂಸ್ಟೇಗಳಿಗೆಲ್ಲ ಬಹಳಷ್ಟು ಹೋಂಸ್ಟೇಗಳು ಇವತ್ತು ನಾನಿದ್ದೇನೆ. ಅದು ಗ್ರಾಮಾಂತರ ಪ್ರದೇಶದಲ್ಲಿ ತಕ್ಕದ್ದಾಗಲಿ, ಅದು ನಗರ ಪ್ರದೇಶದಲ್ಲಿ ತಕ್ಕದ್ದಾಗಲಿ ಎಲ್ಲವೂ ಕೂಡ ನಾನಿದ್ದೇನೆ.
ಈ ಹಿಂದೊಮ್ಮೆ ಜಿಲ್ಲಾಡಳಿತ ಅನಧಿಕೃತ ಹೋಂಸ್ಟೇಗಳನ್ನು 15 ದಿನಗಳ ಒಳಗಾಗಿ ನೋಂದಾಯಿಸಿಕೊಳ್ಳದಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾದರೂ ಇಲ್ಲಿಯವರೆಗೂ ಯಾವ ಪ್ರಯತ್ನಗಳು ನಡೆದಿಲ್ಲ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡಬೇಕಾದ ಕೆಲ ಪೊಲೀಸರೇ ಹೋಂಸ್ಟೇ ವ್ಯವಹಾರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವುದಾಗಿ ಆರೋಪಿಸಿದ ನಾಣಯ್ಯ ಅವರು ವ್ಯವಸ್ಥೆಯನ್ನ ಸುಧಾರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳು ಜರುಗದಿದ್ದಲ್ಲಿ ಜಿಲ್ಲೆಯಲ್ಲಿ ಸ್ಥಳೀಯರೇ ಪರಕೀಯರಾಗುವ ಅಪಾಯವಿದೆ ಎಂದು ಸ್ಪಷ್ಟಪಡಿಸಿದರು. ಜಿಲ್ಲಾಡಳಿತವನ್ನು ನಮ್ಮ ಯಾವುದು ಪರಿಸರ ಇಲಾಖೆಗಳಾಗಲಿ ಅಥವಾ ನಮ್ಮ ಪ್ರವಾಸೋದ್ಯಮ ಇಲಾಖೆಗಳಾಗಲಿ ಅದರ ಬಗ್ಗೆ ಒಂದು ಇನ್ವೆಂಟರಿ ಮಾಡಬೇಕಲ್ಲ. ಎಷ್ಟು ಫೋನ್ಸ್ ಇದೆ ಅವರದೊಂದು ಲೆಕ್ಕ ಪಟ್ಟಿಬೇಕಾಗ ಇಲ್ಲಿವರೆಗೆ ನಾನು ಹೇಳ್ತೀನಿ, ಜಿಲ್ಲಾಡಳಿತದಲ್ಲಿ ಆಗಲಿ ಅಥವಾ ನಮ್ಮ ಈ ಪ್ರವಾಸೋದ್ಯಮ ಇಲಾಖೆ ಯಾವ ಪಟ್ಟಿಗಿಲ್ಲ, ಯಾವ ನರ್ಸರಿ ಬೇಕಾಗಿಲ್ಲ ಲೆಕ್ಕವಿಲ್ಲ. ಅದು ನಡೀತಾ ಚಟುವಟಿಕೆ ಏನು ಬೇಕಾಗಿ ಯಾರಿಗೂ ಕೊಡಗಿನ ಜನತೆಯ ಬದುಕನ್ನ ಅಸಹನೀಯಗೊಳಿಸುತ್ತಿರುವ ಅನಧಿಕೃತ ಹೋಂಸ್ಟೇಗಳ ಮೇಲೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ದಾಳಿ ನಡೆಸಿ ಮುಚ್ಚಿಸುವ ಕೆಲಸ ನಿರ್ವಹಿಸುವ ಮೂಲಕ ಸ್ಥಳೀಯರ ಗೌರವಯುತ ಬದುಕಿಗೆ ಅವಕಾಶ ಕಲ್ಪಿಸಬೇಕೆಂದು ಎಂಸಿ ನಾಣಯ್ಯ ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಹೋಂಸ್ಟೇ ಅಸೋಸಿಯೇಷನ್ ಪ್ರಮುಖರಾದ ಕರುಂಬಯ್ಯ, ಎಸ್ಐ ಮುನೀರ್ ಅಹ್ಮದ್ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣದ ದುರವಸ್ಥೆ ಕುರಿತ ಟಿವಿ1 ಸ್ಪೆಷಲ್ ರಿಪೋರ್ಟ್ ಸೇರಿದಂತೆ ಮತ್ತಷ್ಟು ಸುದ್ದಿಗಳು ಒಂದು ಬ್ರೇಕ್ ಆದ್ಮೇಲೆ. Wonderland Amusement Park and Resort. Bhumika Selection Exhibition cum Sale. Clothing for our fashion lovers. ಲೂಧಿಯಾನ ಕಂಪನಿಗಳಲ್ಲಿ ತಯಾರಿಸಿದ ಪುರುಷರ ಬ್ರಾಂಡೆಡ್ ಟಿ ಶರ್ಟ್ಗಳು ಕೇವಲ ₹135ರಿಂದ ₹175ರವರೆಗೆ. ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತೀಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಟಾಪ್ಸ್, ಅಹಮದಾಬಾದ್ ಪ್ರಿಂಟೆಡ್ ಕುರ್ತಿ, ಕಾಟನ್ ಎಂಬ್ರಾಯ್ಡ್ ಕುರ್ತಿ, ಜಾರ್ಜೆಟ್ ಪ್ರಿಂಟೆಡ್ ಕುರ್ತಿ, ಜೈಪುರ್ ಪ್ರಿಂಟೆಡ್ ಕುರ್ತಿ, ಪಟಿಯಾಲಾ ಪ್ಯಾಂಟ್, ಕಾಟನ್ ಲೆಗಿನ್ಸ್. ಸ್ಪೆಷಲ್ ಕೌಂಟರ್ ಫಾರ್ ಹರಿಯಾಣ ಹ್ಯಾಂಡ್ಲೂಮ್, ಜೈಪುರ್ ಕಾಟನ್ ನೈಟೀಸ್, ವ್ಯಾನಿಟಿ ಬ್ಯಾಗ್ಸ್, ಟ್ರಾವೆಲಿಂಗ್ ಬ್ಯಾಗ್ಸ್, ಲೇಡೀಸ್ ಫ್ಯಾನ್ಸಿ ಪರ್ಸ್, ವಾಲ್ಮೆಟ್ಗಳು ಮತ್ತು ಮಕ್ಕಳ ಟಿ ಶರ್ಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್, ಲೇಡೀಸ್ ನೈಟ್ ಪ್ಯಾಂಟ್, ಲೇಡೀಸ್ ಬರ್ಮುಡಾ, ಪೈಜಾಮಾ, ಇನ್ನೂ ಹಲವು ವಿವಿಧ ಬಟ್ಟೆಗಳು ನಮ್ಮ ಎಕ್ಸಿಬಿಷನ್ ನಲ್ಲಿ ಅತ್ಯಂತ ರಿಯಾಯಿತಿ, ಅತಿ ದೊಡ್ಡ ಎಕ್ಸಿಬಿಷನ್. ಭೂಮಿಕಾ ಸೆಲೆಕ್ಷನ್, ಉಮಾಮಹೇಶ್ವರಿ ದೇವಸ್ಥಾನ ಆವರಣ, ಕಾವೇರಿ ಕಾಲೇಜು ರಸ್ತೆ, ಗೋಣಿಕೊಪ್ಪಲು. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ ಅಂಡ್ ಗೋಣಿಕೊಪ್ಪ. ಹಬ್ಬದ ವಿಶೇಷ ಆಫರ್ ಮತ್ತು ಎಕ್ಸ್ಚೇಂಜ್ ಮೇಳ ಓನ್ಲಿ ಎಟ್ ಭಾರತಿ ರೇಡಿಯೋ ಹೌಸ್. ನಗದು ರಿಯಾಯಿತಿಯೊಂದಿಗೆ ಸ್ಪೆಷಲ್ ಗಿಫ್ಟ್ ಐಟಮ್ಸ್. ಎಲ್ಇಡಿ ಎಲ್ಸಿಡಿ ₹8,990, ವಾಷಿಂಗ್ ಮೆಷಿನ್ ₹6,990, ರೆಫ್ರಿಜರೇಟರ್ ₹8,990, 50 inches LED ₹39,990. Attractive exchange offer and special rate. We got water heater ₹1,000 discount. ₹1,000 worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom only at Bharati Radio House, Madikeri, Gonikoppa. 08272220095 9343748301. ಶುಭಾರಂಭಗೊಂಡಿದೆ ನೇತ್ರ ಐ ಕ್ಲಿನಿಕ್ ಅಂಡ್ ಆಪ್ಟಿಕಲ್ಸ್, ಆತ್ರೇಯ ಹಾಸ್ಪಿಟಲ್ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟ್. ವಿಶೇಷ ಸೇವೆಗಳು. ನಮ್ಮಲ್ಲಿ ಹೆಸರಾಂತ ನೇತ್ರ ತಜ್ಞರಿಂದ ಕಣ್ಣಿನ ತಪಾಸಣೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ರೇಬಾನ್, ಫಾಸ್ಟ್ರಾಕ್, ಇಜೆಲೋರ್, ಕ್ರಿಸಲ್, ರೋಡನ್ ಸ್ಟಾಕ್, ಶಾಮಿರ್, ನೋವಾ, ನಿಕಾನ್, ಪೊಲೀಸ್, ಕ್ಯಾರಿರಾ, ಬಾಷ್ ಅಂಡ್ ಲಾಮ್, ಎಕ್ಯುವ್ಯೂ, ಸಿವಾವಿಷನ್, ಮಲ್ಟಿ ಬ್ರಾಂಡೆಡ್ ಫ್ರೇಮ್ಸ್, ಲೆನ್ಸಸ್, sunglasses and contact lenses. Contact lens dispensing center. Shop optical dispensing. Genuine Eyewear. Netra Eye Clinic and Opticals. Atreya Hospital Complex, Virajpet. 08274257482. 8861972953. 8861973583. Senthil Kumar Textiles, the family shop. New Sayajirao Road, near Agrahara Circle, Mysore. Textiles.
Palace of Silks, Senthil Kumar Textiles, the family shop, New Sayajirao Road, near Agrahara Circle, Mysore. ಜನರಲ್ ತಿಮ್ಮಯ್ಯನವರ ಹೆಸರಿಟ್ಕೊಂಡಿರೋ ಮ್ಯಾನ್ಸ್ ಕಾಂಪೌಂಡ್ ಅನ್ನೋ ಜಿಲ್ಲಾ ಕ್ರೀಡಾಂಗಣ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಸೊರಗುತ್ತಿದೆ. ಪ್ರತಿಷ್ಠೆಗೋಸ್ಕರ ಪರಸ್ಪರ ಜಗಳ ಕಾಯೋದ್ರಲ್ಲಿ ಸಮಯ ಕಳೆದ ಇರೋ ಜನಪ್ರತಿನಿಧಿಗಳು ಅನ್ನಿಸಿಕೊಂಡವರಿಗೆ ಮೈದಾನದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವಷ್ಟು ಪುರುಸೊತ್ತು ಇಲ್ಲವಾಗಿದೆ. ಜಿಲ್ಲಾ ಕ್ರೀಡಾಂಗಣದ ದುರವಸ್ಥೆ ಕುರಿತ ಟಿವಿ1 ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ತನ್ನ ಮಡ್ಲಲ್ಲಿ ಅನೇಕ ಕ್ರೀಡಾ ಪ್ರತಿಭೆಗಳನ್ನ ಬೆಳೆಸಿದ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಜಿಲ್ಲಾ ಕ್ರೀಡಾಂಗಣ ಯಾವುದೇ ಅಭಿವೃದ್ಧಿ ಕಾಣದೆ ತಣ್ಣಗೆ ಮಲಗಿದ್ರೆ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕಾದವರು ಕಂಬಳಿ ಹೊತ್ತು ಗಡದ್ದಾಗಿ ನಿದ್ರೆಗೆ ಶರಣಾಗಿದ್ದಾರೆ. ಜನರಲ್ ತಿಮ್ಮಯ್ಯನವರ ಹೆಸರಿಂದ ಗುರುತಿಸಿಕೊಳ್ತಾ ಇರೋ ಈ ಜಿಲ್ಲಾ ಕ್ರೀಡಾಂಗಣ ಮೂಲ ಸೌಕರ್ಯಗಳಿಲ್ಲದೆ ಸೊರಗಿ ಹೋಗಿದೆ. ಈ ಮೈದಾನದಲ್ಲಿ ಅಂಬೆಗಾಲಿಟ್ಟು ಕ್ರೀಡಾ ಜೀವನ ಪ್ರಾರಂಭಿಸಿದ ಅದೆಷ್ಟೋ ಕ್ರೀಡಾಪಟುಗಳು ಅಂತಾರಾಷ್ಟೀಯ ಮಟ್ಟದಲ್ಲೂ ಸಾಧನೆಗೈದಿದ್ದಾರೆ. ತಿಮ್ಮಯ್ಯನವರ ಹೆಸರಿಟ್ಟುಕೊಂಡಿರೋ ಈ ಮೈದಾನ ದಿನದಿಂದ ದಿನಕ್ಕೆ ಹದಗೆಟ್ಟು ಅವರ ಹೆಸರನ್ನ ಅವಮಾನಿಸೋ ಪರಿಸ್ಥಿತಿಗೆ ಹೋಗುತ್ತಿದೆಯೇ ಹೊರತು ಅಭಿವೃದ್ಧಿ ಹೊಂದೋ ಲಕ್ಷಣಗಳೇ ಕಾಣ್ತಿಲ್ಲ. ಕನಿಷ್ಠ ಸೌಕರ್ಯಗಳಾದ ನೀರು, ಶೌಚಾಲಯಗಳಿಲ್ಲದ ಈ ಮೈದಾನವನ್ನ ಜಿಲ್ಲಾ ಕ್ರೀಡಾಂಗಣವೆಂದು ಯಾಕೆ ಹೇಳ್ತಾ ಇದ್ದಾರೋ ತಿಳಿತಿಲ್ಲ. ಹೆಂಗಸರಿಗೆ ಬಟ್ಟೆ ಬದಲಾಯಿಸಿಕೊಳ್ಳೋಕೆ ಅಂತ ಒಂದು ಕೊಠಡಿ ಕೂಡ ಇಲ್ಲ. ಇರೋ 2 ಸಿಂಟೆಕ್ಸ್ ಟ್ಯಾಂಕ್ಗಳನ್ನ ಯಾರ ಕಣ್ಣಿಗೂ ಕಾಣದಂತೆ ಗೋಡೆಗಳ ಮಧ್ಯೆ ಮುಚ್ಚಿಟ್ಟು ಬಿಟ್ಟಿದ್ದಾರೆ. ಪ್ರೇಕ್ಷಕರು ಕುಳಿತುಕೊಳ್ಳೋ ಗ್ಯಾಲರಿ ಕೂಡ ಬಿರುಕು ಬಿಟ್ಟು ಶಿಥಿಲಗೊಳ್ಳತೊಡಗಿದೆ. ಬೀಡಿ, ಸಿಗರೆಟ್ ತುಂಡುಗಳು, ಮದ್ಯದ ಬಾಟಲಿಗಳು ಅಲ್ಲಲ್ಲಿ ಹರಡಿಕೊಂಡಿವೆ. ಕಸದ ರಾಶಿಯಂತೂ ಎಷ್ಟು ವರ್ಷಗಳಿಂದ ತುಂಬಿಕೊಂಡಿದೆ ಅನ್ನೋದನ್ನ ದೇವ್ರೇ ಬಲ್ಲ. ಮೈದಾನದಿಂದ ನೀರು ಹೊರಹೋಗಲು ಮಾಡಿರೋ ಚರಂಡಿಯ ಮುಚ್ಚಳಗಳು ಅಲ್ಲಲ್ಲಿ ತೆರೆದಿಟ್ಟಿದ್ದು ಎಡವಿದವರ ಕಾಲು ಮುರಿದ್ರೆ ಮಾತ್ರ ಸಂಬಂಧಪಟ್ಟವರಿಗೆ ಸಮಾಧಾನ ಆಗೋದೇನೋ. ನಗರಸಭೆಯ ಒಂದು ಕಸದ ತೊಟ್ಟಿ ಇದ್ರೂ ಅದರಲ್ಲಿ ಕಸ ಹಾಕೋದೂ ಇಲ್ಲ. ಈ ಮುಂಚೆಯೇ ತುಂಬಿರೋ ಕಸವನ್ನ ತೆಗೆಯೋರೂ ಇಲ್ಲ. ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತೇವೆ ಅಂತ ಹೊರಟೋರು ಅರ್ಧಂಬರ್ಧ ಕೆಲಸ ಮಾಡಿ ಇದ್ದ ಟ್ರ್ಯಾಕ್ ಅನ್ನ ಇನ್ನಷ್ಟು ಕುಲಗಿಡಿಸಿ ಸಮಾಧಾನಗೊಂಡಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಮಾಜಿ ಆಟಗಾರ ಹಾಗೂ ವಕೀಲ ಕಿಶನ್ ಪೂವಯ್ಯ ಟಿವಿ1ನೊಂದಿಗೆ ಅಳಲು ತೋಡಿಕೊಂಡಿದ್ದು ಹೀಗಿದೆ ನೋಡಿ. ಒಂದು ಕುಡಿಯ ನೀರಿನ ವ್ಯವಸ್ಥೆ ಮಾಡಲಿಲ್ಲ, ಯಾವುದೇ ಕಾಮಗಾರಿ ಮಾಡಲಿಲ್ಲ, ಅದು ತುಂಡು ಕಾಮಗಾರಿ ನಡೀತಿದೆ. ಈಗ ನೀವೇ ನೋಡಿ, ಅಥ್ಲೆಟಿಕ್ ಕ್ರೀಡಾಂಗಣ ಸಿಂಥೆಟಿಕ್ ಟ್ರ್ಯಾಕ್ ಅಂತ ಹೇಳಿ ಮಾಡಿದ್ರು, ಅದು ಅರ್ಧಂಬರ್ಧ ಮಾಡಿ ನಿಲ್ಲಿಸಿದ್ದಾರೆ. ಅದು ಪೇಮೆಂಟ್ ಮಾತ್ರ ಕರೆಕ್ಟ್ ಆಗಿ ಮಾಡಿಬಿಡ್ತಾರೆ. ಅದು ನಮಗೆ ದುಃಖಕರ ವಿಷಯ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಇವತ್ತು ಜಿಲ್ಲಾ ಪಂಚಾಯತ್ ಯಾವಾಗ ನೋಡಿದ್ರೆ ಜಗಳ ತಾರಕಕ್ಕೆ ಇರ್ತದೆ. ಮೂಲಭೂತ ಸಮಸ್ಯೆ ಮಡಿಕೇರಿಯಲ್ಲಿರುವ ಒಂದು ಕ್ರೀಡಾಂಗಣದಲ್ಲಿರುವ ವ್ಯವಸ್ಥೆ ಬಗ್ಗೆ ಅವರಿಗೆ ಚಿಂತನೆ ಮಾಡೋದಿಲ್ಲ. ಅವರೊಂದು ಸಭೆಯಲ್ಲಿ ಅದರ ಪ್ರಸ್ತಾವ ಮಾಡೋದಿಲ್ಲ. ಇದುವರೆಗೆ ಯಾವ ಜಿಲ್ಲಾ ಪಂಚಾಯತ್ ಮೀಟಿಂಗ್ ಅಲ್ಲಿ ಅದು ಪ್ರಸ್ತಾವ ಆಗಿದೆ ನೋಡಿ. ನಗರಸಭೆ ತಗೊಳ್ಳಿ, ನಗರಸಭೆಯಲ್ಲೂ ಸ್ವಪ್ರತಿಷ್ಠೆಗಾಗಿ ಹೋರಾಟ ಮಾಡ್ತಾರೆ. ಆದರೆ ಅವರ ಕಣ್ಣ ಮುಂದೆ ಓಡಾಡುವಂತ ಕೌನ್ಸಿಲರ್ಗಳಿದ್ದಾರೆ. ಅವರಿಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕಾಗಲಿಲ್ಲ. ಒಂದು ಪರಿಶುದ್ಧವಾದ ನೀರು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮಗೆ ಇಂಥ ಕ್ರೀಡಾಂಗಣ ಬೇಕಾ ಬೇಡವಾ ಅಂತ ಹೇಳುವಂತ ನಾಗರಿಕರಿಗೆ ತೀರ್ಮಾನ ಮಾಡಬೇಕು. ಇವತ್ತು ಇಲ್ಲಿ ಕೈಗೊಂಡ ಕಾಮಗಾರಿಗಳು ನೋಡಿ ಯಾವುದು ಪೂರ್ತಿಯಾಗಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗಿರೋ ಕಾಳಜಿಯಲ್ಲಿ ಅಲ್ಪಮಟ್ಟಿಗಿನ ಕಾಳಜಿ ನಮ್ಮ ಜನಪ್ರತಿನಿಧಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗೇನಾದ್ರೂ ಇದ್ದಿದ್ರೆ ಕ್ರೀಡಾಂಗಣದ ಸ್ವರೂಪವೇ ಬದಲಾಗಿರುತ್ತಿತ್ತೇನೋ. ಸ್ವಪ್ರತಿಷ್ಠೆಗೋಸ್ಕರ ನಿತ್ಯವೂ ಕೆಸರೆರಚಾಟದಲ್ಲಿ ಸಮಯ ಕಳೆದಿರೋ ಪ್ರತಿನಿಧಿಗಳು ಅನ್ನಿಸಿಕೊಂಡವರು ಮೈದಾನದ ಅಭಿವೃದ್ಧಿಯ ಬಗ್ಗೆ ಚಿಂತಿಸೋ ಗೋಜಿಗೆ ಹೋಗಿಲ್ಲ. ಬೇಕಿರೋ ಮೂಲ ಸೌಕರ್ಯಗಳನ್ನ ಒದಗಿಸೋದನ್ನ ಬಿಟ್ಟು ಬೇಕಿಲ್ಲದೆ ಇರೋ ವೇದಿಕೆ ನಿರ್ಮಾಣಕ್ಕೆ ಮುಂದಾಗಿದ್ದು ಹಾಸ್ಯಾಸ್ಪದವೋ ವಿಪರ್ಯಾಸವೋ ಅಂತ ತಿಳಿತಾ ಇಲ್ಲ. ಜಿಲ್ಲಾ ಕ್ರೀಡಾಂಗಣ ಸಮಿತಿ ಅನ್ನೋದು ನಾಮಕಾವಸ್ಥೆಗೆ ಮಾತ್ರವಾಗಿದ್ದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮನಸ್ಸು ಮಾಡಿಲ್ಲ. ಒಂದು ಬದಿಯ ಕಾಂಪೌಂಡ್ ಗಿಡಗಂಟಿಗಳ ನಡುವೆ ಮಾಯವಾಗಿ ಹೋಗಿದೆ. ಸೂಕ್ತ ರಕ್ಷಣೆಯೂ ಇಲ್ಲದ ಈ ಮೈದಾನ ಅನೈತಿಕ ಚಟುವಟಿಕೆಗಳಿಗೂ ಆಶ್ರಯವಾಗ್ತಾ ಇದೆ ಅನ್ನೋದು ನೆನಪಿರಲಿ. ಮಹಾನ್ ವ್ಯಕ್ತಿಯ ಹೆಸರಿಟ್ಕೊಂಡಿರೋ ಈ ಜಿಲ್ಲಾ ಕ್ರೀಡಾಂಗಣದ ಬಗ್ಗೆ ಸಂಬಂಧಪಟ್ಟವರು ಇನ್ನಾದ್ರೂ ಶೀಘ್ರವಾಗಿ ಅಭಿವೃದ್ಧಿ ಕಾಮಗಾರಿಗೆ ಮುಂದಾದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗೋದ್ರಲ್ಲಿ ದೂಸರ ಮಾತೇ ಇಲ್ಲ. ಟಿವಿ1 ಸ್ಪೆಷಲ್ ರಿಪೋರ್ಟ್. ವಿಡಿಯೋ ಜರ್ನಲಿಸ್ಟ್ ಸುನಿಲ್ ಜೋಗಿ ಜೊತೆ ಹೇಮರಾಜ್ ಕಾರ್ಯಪ್ಪ, ಮಡಿಕೇರಿ.
ಜಿಲ್ಲೆಯ ಸರ್ವೆ ಇಲಾಖೆಯ ಇಡಿಎಲ್ಆರ್ ದಕ್ಷ ಅಧಿಕಾರಿಯಾಗಿದ್ದು ಇಂತಹವರ ವಿರುದ್ಧ ಕೆಲವರು ಮಾಡುತ್ತಿರುವ ವೃಥಾ ಆರೋಪವನ್ನ ಕೊಡಗು ಭೂರಹಿತ ಕೃಷಿಕರ ಸಂಘಟನೆ ಹಾಗೂ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಪ್ರಮುಖರು ತೀವ್ರವಾಗಿ ಖಂಡಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೊಡಗು ಭೂರಹಿತ ಕೃಷಿಕರ ಸಂಘಟನೆಯ ಅಧ್ಯಕ್ಷ ಎಟಿ ಮಾದಪ್ಪ ಮಾತನಾಡಿ, ಜಿಲ್ಲೆಯ ಸರ್ವೆ ಇಲಾಖೆಯ ಎಡಿಎಲ್ಆರ್ ಶಂಶುದ್ದೀನ್ ಅವರ ಬಗ್ಗೆ ಕೆಲವರು ಸಲ್ಲದ ಆರೋಪ ಮಾಡುತ್ತಿರುವುದನ್ನು ಸಂಘಟನೆ ವತಿಯಿಂದ ಖಂಡಿಸುವುದಾಗಿ. ಎಡಿಎಲ್ಆರ್ ಶಂಶುದ್ದೀನ್ ರವರು 2013 ರಿಂದ 2015 ಮಾರ್ಚ್ವರೆಗೆ 4723 ಕಡತಗಳನ್ನು ಸಂಪೂರ್ಣ ಪರಿಶೀಲಿಸಿ ವಿಲೇವಾರಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದ ಸಂದರ್ಭ ಕರ್ನಾಟಕ ಮತ್ತು ಆಂಧ್ರದ ಗಡಿ ಗುರುತಿಸುವ ತಾಂತ್ರಿಕ ಸಮಿತಿಗೆ ಸರ್ವೇಯರ್ ಜನರಲ್ ಆಫ್ ಇಂಡಿಯಾರವರ ಅಧ್ಯಕ್ಷತೆಯ ಸಮಿತಿಗೆ ಆಯ್ಕೆಯಾದ ಕರ್ನಾಟಕದ 3 ದಕ್ಷ ಅಧಿಕಾರಿಗಳಲ್ಲಿ ಶಂಶುದ್ದೀನ್ ರವರು ಒಬ್ಬರಾಗಿದ್ದಾರೆ. ಜಿಲ್ಲೆಯವರೇ ಆದ ಇಂತಹ ದಕ್ಷ ಅಧಿಕಾರಿಯ ವಿರುದ್ಧ ಇಲ್ಲಸಲ್ಲದ ಆರೋಪ ಹೊರಿಸುವುದು ತರವಲ್ಲ. ಸಂಘಟನೆಯು ಅಧಿಕಾರಿಯ ಬೆಂಬಲಕ್ಕೆ ನಿಲ್ಲುವುದಾಗಿ ಎಟಿ ಮಾದಪ್ಪ ಹೇಳಿದರು. ಕೊಡಗು ಜಿಲ್ಲಾ ಸರ್ವೆ ಇಲಾಖೆ ಸೇರಿದ ಎಡಿಎಲ್ಆರ್ ಶಂಶುದ್ದೀನ್ ಅವರ ಮೇಲೆ ಪೊಲೀಸ್ ಸುತ್ತ ಕೊಟ್ಟಿದ್ರು. ಮತ್ತೆ ಅವರ ಪತ್ರಿಕೆಗೆ ಕೊಟ್ಟಿದ್ರು. ಶಂಶುದ್ದೀನ್ ಅವರು ಕೊಡಗು ಜಿಲ್ಲೆಯವರೇ ಆಗಿದ್ದು ಒಬ್ಬ ದಕ್ಷ ಅಧಿಕಾರಿ ಮತ್ತು ಯಾರೇ ಮಧ್ಯವನ್ನು ಹಸಿರು ಒಳಗಡೆ ಬಿಡದೆ. ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ನಾರಾಯಣ ಮಾತನಾಡಿ, ಇಂತಹ ದಕ್ಷ ಅಧಿಕಾರಿಯನ್ನ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದ್ರಲ್ಲದೆ, ಇತರ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ಸಂಘಟನೆ ವತಿಯಿಂದ ಇಂತಹ ಪ್ರಯತ್ನಗಳ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸಬೇಕಾಗಿತ್ತೆಂದು ಎಚ್ಚರಿಸಿದರು. ಕೊಡಗು ಜಿಲ್ಲೆಯಲ್ಲಿ ದಕ್ಷ ಅಧಿಕಾರಿಗಳನ್ನ ಹಾಗೂ ಪತ್ರಿಕಾ ರಂಗವನ್ನ, ಮಾಧ್ಯಮ ರಂಗವನ್ನ, ಆಟೆ ಕಾರ್ಯಕರ್ತರನ್ನ ಹತ್ತಿಕ್ಕಕ್ಕೆ ಎಷ್ಟೇ ಅವರು ಪ್ರಭಾವಶಾಲಿ ವ್ಯಕ್ತಿಗಳೇ ಆಗಿರಲಿ, ಆ ಭ್ರಷ್ಟರ ವಿರುದ್ಧ ನಾವು ಇವತ್ತು ಏನು ನಾವು ಮಾನವಕ್ಕೂ ಹಾಗೂ ಭ್ರಷ್ಟಾಚಾರ ವಿರೋಧ ಸಂಸ್ಥೆ ಹಾಗೂ ಆಟೆ ಕಾರ್ಯಕರ್ತರ ಪೂರೈಸಿದ ಕೃಷಿ ಇಲಾಖೆಯಾಗಿರ್ಬೋದು, ಇನ್ನೂ ಹಲವಾರು ಸಂಘಟನೆಗಳು ಒಗ್ಗೂಡಿ ಭ್ರಷ್ಟರ ವಿರುದ್ಧ ನಾವು ದೊಡ್ಡ ಸಮರವನ್ನೇ ಮುಂದೆ ಸಾಗಬೇಕಾಗಿದೆ. ಗೋಷ್ಠಿಯಲ್ಲಿ ಕೊಡಗು ಭೂರಹಿತ ಕೃಷಿಕರ ಸಂಘಟನೆಯ ಉಪಾಧ್ಯಕ್ಷ ಜಿ ಇಬ್ರಾಹಿಂ, ಆರ್ಟಿಐ ಕಾರ್ಯಕರ್ತ ವೈಡಿ ಸೋಮಯ್ಯ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಜಾತ್ಯತೀತ ಜನತಾದಳದ 3 ಪ್ರಮುಖ ನಾಯಕರು ಜಿಲ್ಲಾ ಕಾಂಗ್ರೆಸ್ ವರಿಷ್ಠರ ಸಮ್ಮುಖದಲ್ಲಿ ಮಡಿಕೇರಿಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪಕ್ಷ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು. ಕಾಂಗ್ರೆಸ್ ಸದಸ್ಯತ್ವ ಪಡೆದ 3ರನ್ನ ಕಾಂಗ್ರೆಸ್ ನಾಯಕರು ಈ ಸಂದರ್ಭ ಅಭಿನಂದಿಸಿದರು. ಜಾತ್ಯತೀತ ಜನತಾದಳದ 3 ಪ್ರಮುಖರು ಪಕ್ಷ ತೊರೆದು ಮಡಿಕೇರಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು. ಜಿಲ್ಲಾ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಜಾತ್ಯತೀತ ಜನತಾದಳದ ಸೊಂಟಿಕೊಪ್ಪ ಹೋಬಳಿ ಅಧ್ಯಕ್ಷ ಮೋನಪ್ಪ ಪೂಜಾರಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕರೀಂ ಮತ್ತು ಮಾಜಿ ಸದಸ್ಯ ವೆಂಕಪ್ಪ ಅವರುಗಳು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಂಡರು. ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಬಿಟಿ ಪ್ರದೀಪ್, ಸೋಮವಾರಪೇಟೆ ಬ್ಲಾಕ್ ಅಧ್ಯಕ್ಷ ಕೆಎಂ ಲೋಕೇಶ್, ಮಡಿಕೇರಿ ಬ್ಲಾಕ್ ಅಧ್ಯಕ್ಷ ಕೆಎಂ ಗಣೇಶ್, ಸಂಬಾರ ಮಂಡಳಿ ಅಧ್ಯಕ್ಷ ಟಿಪಿ ರಮೇಶ್, ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ಯಾಕೂಬ್ ಮತ್ತು ಸುಂಡಿಕೊಪ್ಪ ಹೋಬಳಿ ಅಧ್ಯಕ್ಷ ಅಬ್ದುಲ್ ಲತೀಫ್ ಈ ಸಂದರ್ಭ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಸೋಮವಾರಪೇಟೆ ಬಳಿಯ ಹಿರಿಕರದಲ್ಲಿ ಕಾಡಾನೆ ದಾಂಧಲೆಗೆ ಕೃಷಿಕರು ಕಂಗಾಲು. ಟಿವಿ1 ಡೈಲಿ ಸ್ಪೆಷಲ್ ಹೀಗೂ ಉಂಟು ಸೇರಿದಂತೆ ಮತ್ತಷ್ಟು ನ್ಯೂಸ್ಗಳು ಒಂದು ಬ್ರೇಕ್ ಆದ್ಮೇಲೆ